ಕನ್ನಡ ಕಿರುತೆರೆಯಲ್ಲಿ ಹೊಸ ಧಾರಾವಾಹಿಗಳು ಬರ್ತಾ ಇವೆ. ಈ ಸಾಲಿಗೆ ಭಾಗ್ಯವಂತರು ಕೂಡ ಸೇರುತ್ತೆ. ಸನ್ ಉದಯ ವಾಹಿನಿಯಲ್ಲಿ ಹೊಸದಾಗಿ ಭಾಗ್ಯವಂತರು ಎನ್ನುವಂತಹ ಧಾರಾವಾಹಿ ಪ್ರಸಾರ ಆಗಲಿದೆ. ಭಾಗ್ಯವಂತರು ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇದೆ. ನನ್ನ ಜೊತೆ ಇವತ್ತು ಭಾಗ್ಯವಂತರು ಧಾರಾವಾಹಿ ಟೀಮ್ ಇದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀರಾ? ಹೌದು, ಖಂಡಿತ. ಓಕೆ, ಯಾಕೆ ಅಂತ ಹೇಳ್ಬೋದಾ? ಭಾಗ್ಯವಂತರು ಧಾರಾವಾಹಿ ಪ್ರಸಾರ ಆಗ್ತಿದೆ ಅನ್ನೋದು ನನಗೆ ಗೊತ್ತಿದೆ. ಇದರ ಜೊತೆಗೆ ಇನ್ನೇನು ವಿಶೇಷತೆ ಇದೆ ಅಂತ? ವಿಶೇಷತೆ ಅಂದರೆ ನಮ್ಮ ಧಾರಾವಾಹಿಯ ಪ್ರಥಮ ಸಂಚಿಕೆ ಪ್ರಸಾರ ಆಗಲಿಕ್ಕಿದೆ. ಸೊ ಹಾಗಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದ ನಮಗಾಗಲಿ ಅಥವಾ ಕೆಲಸ ಮಾಡಿದ ತಂತ್ರಜ್ಞರಿಗಾಗಲಿ ಎಲ್ರಿಗೂ ಒಂದು ತುಂಬ ನಿರೀಕ್ಷೆ ಹಾಗೂ ತುಂಬ ಒಂಥರ ಕುತೂಹಲ ಇರುವಂತಹ ಸಂದರ್ಭ ಇದು. ಇನ್ನೂ ವಿಶೇಷ ಅಂದರೆ ಮಾಮೂಲಾಗಿ ಧಾರಾವಾಹಿ ಶುರುವಾಗಿ ಸ್ವಲ್ಪ ದಿನ ಆದಮೇಲೆ ಒಂದು ಸೆಲೆಬ್ರೇಷನ್ ಅಂತ ಮಾಡ್ತಾರೆ. ಆದರೆ ಧಾರಾವಾಹಿ ಶುರುವಾದಕ್ಕಿಂತ ಒಂದು ದಿನ ಮುಂಚಿತವಾಗಿ ಪ್ರೀಮಿಯರ್ ಶೋ ಅಂತ ಒಂದು ಇವತ್ತು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಕುತೂಹಲ ಜಾಸ್ತಿ ಇದೆ, ಯಾಕಂದರೆ ಸಿನಿಮಾಗಳಿಗೆಲ್ಲ ಪ್ರೀಮಿಯರ್ ಶೋ, ಸೆಲೆಬ್ರಿಟಿ ಶೋ ಅಂತೆಲ್ಲ ಹೋಗ್ತಿರುವಾಗ ಸೀರಿಯಲಲ್ಲಿ ಇದೊಂದು ಹೊಸತನ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಹೇಗಿದೆ ಇದೊಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದೀವಿ. ಚೆನ್ನಾಗಿರುತ್ತೆ. ಎಪಿಸೋಡ್ ಹೇಗೆ ಬಂದಿದೆ, ಯಾಕಂದರೆ ತುಂಬ ದೊಡ್ಡ ನೀವು ಹೇಳಿದ ಹಾಗೆ ಬಹು ತಾರಾಗಣ ಇದೆ. ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ, ಶಾಲಿನಿ ಅವರಿದ್ದಾರೆ, ಪದ್ಮ ನನಗೆ ನನ್ನ ಹೆಂಡತಿ ಪಾತ್ರ ಮಾಡ್ತಿದ್ದಾರೆ. ಸೊ ಪಾತ್ರ ಪದ್ಮ ಅಂತ ಹೇಳಿ ಅಭ್ಯಾಸ ಹೊರತು ಅವರ ಒರಿಜಿನಲ್ ಹೆಸರು ನನಗೆ ನೆನಪಾಗಲಿಲ್ಲ. ಸಮೀಕ್ಷಾ ಅವರಿದ್ದಾರೆ, ಧನ್ಯ ಇದ್ದಾಳೆ, ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಾಳೆ. ಇನ್ನೂ ತುಂಬ ಜನ ಇದ್ದಾರೆ. ನಾಯಕಿಯಾಗಿ ತನ್ವಿ ಮಾಡ್ತಿದ್ದಾಳೆ, ಶಕ್ತಿ, ಸುಮಾರು ತುಂಬ ಅವರೆಲ್ಲ ನಿಮಗೆ ಅವ್ರದ್ದೆಲ್ಲ ಪರಿಚಯ ನಿಮಗೆ ಆಗುತ್ತೆ ಧಾರಾವಾಹಿ ನೋಡಿದಾಗ. ತುಂಬ ಕುತೂಹಲದಿಂದ ಇದ್ದೀನಿ. ಒಂದು ನಿಮಿಷ ನನ್ನ ತಂಗಿ ಸುಮತಿಗೆ ಕೊಡ್ತೀನಿ. ಸರ್, ಇನ್ನೊಂದು ಸುರೇಶ್ ಸರ್ ಯಾಕೆ ಇನ್ನೂ ಇವತ್ತು ಯಾಕೋ ಸ್ವಲ್ಪ ಖುಷಿ ಜಾಸ್ತಿ ಆಗ್ತಿದೆ ಅಂತ ನನಗೆ ಗೊತ್ತು ಸರ್. ತುಂಬಾ ಜೋಶಲ್ಲಿ ಇದ್ದೀರಾ. ಯಾಕೆ ಅಂತಂದ್ರೆ ಭವ್ಯಶ್ರೀ ಮೇಡಮ್ ಬಂದಿದ್ದಾರೆ. ಆಫ್ ದ ಕ್ಯಾಮ್ರಾ ಕೂಡ ನಿಮ್ಮ ಸೀರಿಯಲ್ಗೆ ಏನೋ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ಅಂತ. ಖಂಡಿತ ನನ್ನ ಸೀರಿಯಲ್ಗೆ ಅವ್ರ ಬೆಂಬಲ ಇರುತ್ತೆ, ಅವ್ರ ಸೀರಿಯಲ್ಗೆ ನಮ್ಮ ಬೆಂಬಲ ಇರುತ್ತಲ್ಲ, ಅದು ಖಂಡಿತ ಇದ್ದೇ ಇರುತ್ತೆ. ಖುಷಿ ಇದೆ. ನಮ್ಮ ಹೆಂಡತಿ ಬಂದಿದ್ದಾರೆ, ನನ್ನ ಮಗನೂ ಬಂದಿದ್ದಾನೆ. ಸೊ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಎಲ್ಲರೂ ಅವ್ರಿಗೂ ನನ್ನಷ್ಟೇ ಕುತೂಹಲ ಇದೆ ಭಾಗ್ಯವಂತರು ಧಾರಾವಾಹಿಯ ಪ್ರಥಮ ಸಂಚಿಕೆ ಮತ್ತು ಈ ಸೀರಿಯಲ್ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ನಮಗೂ ನಮ್ಮ ಪಾತ್ರದ ಬಗ್ಗೆ ಗೊತ್ತಷ್ಟೇ ಹೊರತು ಟೋಟಲ್ ಕಥೆಯ ಬಗ್ಗೆ ನಮಗೂ ಗೊತ್ತಿಲ್ವಲ್ಲ. ಹಾಗಾಗಿ ಖಂಡಿತ ನಮಗೂ ಕುತೂಹಲ ಇದೆ. ಈಗ ನನ್ನ ತಂಗಿ ಮಾತಾಡ್ತಾರೆ, ಶಾಲಿನಿ ಅವ್ರಿಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ, ನಾನು ಶಾಲಿನಿ. ಭಾಗ್ಯವಂತರು ಧಾರಾವಾಹಿಲಿ ಸುಮತಿ ಅನ್ನೋ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಅಂದರೆ ನಾಯಕಿಯ ತಾಯಿ ಪಾತ್ರ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಇವತ್ತು ತುಂಬ ಖುಷಿ ಆಗ್ತಿರೋಂಥ ವಿಷಯ ಅಂದರೆ ಪ್ರೀಮಿಯರ್ ಶೋ. ಯಾಕಂದರೆ ಧಾರಾವಾಹಿಗಳಲ್ಲಿ ಪ್ರೀಮಿಯರ್ ಶೋ ಸರ್ ಹೇಳಿದಾಗೆ ಮಾಡೋದು ತುಂಬ ಕಡಿಮೆ. ಸೊ ಇದು ನನ್ನ ಮೊದಲನೇ ಧಾರಾವಾಹಿ ಪ್ರೀಮಿಯರ್ ಶೋಗೆ ನಾನು ಬಂದಿರೋದು. ಖುಷಿ ಅನಿಸ್ತಾ ಇದೆ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಈ ಧಾರಾವಾಹಿಲಿ. ಅವರು ಎಲ್ಲರ ಜೊತೆ ಅಭಿನಯಿಸೋಕೆ ಒಂದು ಅವಕಾಶ ಸಿಕ್ಕಿದೆ, ಅದು ಕೂಡ ಖುಷಿ ಕೊಡ್ತಿದೆ. ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ಇದೆ. ಹೇಗೆ ಬಂದಿದೆ ನಮ್ಮ ಎಪಿಸೋಡ್ಸ್ ಅಂತ ನಾವು ಇವತ್ತೇ ನೋಡ್ತಾ ಇದ್ದೀವಿ. ಖುಷಿ ಆಗ್ತಿದೆ. ನಮ್ಮ ಧಾರಾವಾಹಿ ಟೆಲಿಕಾಸ್ಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ನೋಡಿ, ಉದಯ ಟಿ ವಿಲಿ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು. ಕತೆ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ಹೇಳಿದ್ನಲ್ಲ, ಕತೆ ಬಗ್ಗೆ ನಮಗೆ ಗೊತ್ತಿಲ್ಲ. ನನ್ನ ಪಾತ್ರ ಬಂದು ರವಿ ಅಂತ ಮಾಡ್ತಾ ಇದ್ದೀನಿ. ನಮ್ಮದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಡೆಯುವಂಥ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂಥ ಏನು ಇನ್ಸಿಡೆಂಟ್ಸ್ ಇರುತ್ತೆ ಅದೇ ನಮ್ಮಲ್ಲೂ ಇರುತ್ತೆ. ನನ್ನ ಸೊಸೆ ನಾಯಕಿ ಪಾತ್ರದ ನಾನು ಮಾವ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಮಾವ, ಅತ್ತೆ, ಇವರ ಅಮ್ಮ. ಸೊ ಎಲ್ಲ ಯಾವುದು ಮಾಮೂಲಾಗಿ ನಮ್ಮ ಸುತ್ತಮುತ್ತ ನಡೆಯೋದು ಬಿಟ್ಟು ಇನ್ನೇನು ವಿಶೇಷವಾಗಿ ಮಾಡೋಕ್ಕಾಗಲ್ವಲ್ಲ, ಅದೇ ಥರ ಇದು. ತುಂಬ ಒಬ್ರನ್ನೊಬ್ಬರು ತುಂಬ ಪ್ರೀತಿ ಮತ್ತು ಆತ್ಮೀಯತೆಯಿಂದ ನೋಡ್ಕೊಳ್ಳುವಂಥ ಪಾತ್ರ. ನಮ್ಮ ಭಾವ ಸ್ವಲ್ಪ ಸ್ಟ್ರಿಕ್ಟು. ಅದು ಎಷ್ಟು ಸ್ಟ್ರಿಕ್ಟು, ಹೇಗೆ ಸ್ಟ್ರಿಕ್ಟ್ ಅನ್ನೋದನ್ನು ನೀವು ಎಪಿಸೋಡಲ್ಲೇ ನೋಡಬೇಕು.
ನಮಸ್ತೆ, ನಾನು ಸಮೀಕ್ಷಾ. ಭಾಗ್ಯವಂತರು ಅಲ್ಲಿ ಪದ್ಮ ಅನ್ನೋ ಪಾತ್ರನ ಮಾಡ್ತಾಯಿದ್ದೀನಿ. ಜನನಿಯ ಸೋದರತ್ತೆ ರವಿ ಸರ ವೈಫ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಉದಯದಲ್ಲಿ ಮಾಡ್ತಾಯಿರೋದು. ತುಂಬ ಖುಷಿ ಆಗ್ತದೆ. ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಪ್ರೀಮಿಯರ್ ಶೋ. ಪ್ರೋಮೋ ನೋಡಿದಾಗೆಲ್ಲ ಖುಷಿ ಆಗೋದು, ಅಯ್ಯೋ ಯಾವಾಗ ಎಪಿಸೋಡ್ ನೋಡ್ತೀವೋ ಅಂತ. ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗೋಕ್ಕಿಂತ ಮೊದಲೇ ನಾವು ಇಲ್ಲಿ ಪ್ರೀಮಿಯರ್ ಶೋ ನೋಡ್ತಾ ಇದ್ದೀವಿ. ಅದು ಇನ್ನೂ ಖುಷಿ ಕೊಡ್ತಾ ಇದೆ. ಅದೇ ಸುಮಾರು ಸೀರಿಯಲಲ್ಲಿ ಒಂದು 50 ಎಪಿಸೋಡು 100 ಎಪಿಸೋಡ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇದೇ ಫಸ್ಟ್ ಟೈಮ್ ಈ ರೀತಿ ಆಗ್ತಾಯಿರೋದು. ನಾವು ಅಂದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೇ ಇಲ್ಲಿ. ಶಾಲಿನಿ ಆಗಲಿ, ಸುರೇಶ್ ಸರ್ ಆಗಲಿ, ಮತ್ತು ಹೀರೋ ಆಗಲಿ, ಅವರೆಲ್ಲ ಅವ್ರ ಜೊತೆಲ್ಲ ವರ್ಕ್ ಮಾಡಿದ್ದೆ. ಸುರೇಶ್ ಸರ್ ಜೊತೆ ವರ್ಕ್ ಮಾಡಿರಲಿಲ್ಲ, ಬಟ್ ಗೊತ್ತಿತ್ತು. ಹಾಗಾಗಿ ಯಾರೂ ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಟೀಮ್ ಸಿಕ್ಕಿದೆ. ಇವನ್ ಡೈರೆಕ್ಟರ್ ಆದರೂ ಅಷ್ಟೇ, ತುಂಬ ಒಳ್ಳೆ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡೋವಂಥ ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬರು ಕ್ಯಾಮ್ರಾಮ್ಯಾನ್ ಆಗಲಿ ಯಾರಾಗಲಿ ತುಂಬ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಎಪಿಸೋಡ್ ನೋಡೋವರೆಗೂ ನನಗಂತೂ ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ತುಂಬ ಅಂದರೆ ಈ ನಮ್ಮ ಭಾಗ್ಯವಂತರು ಸೀರಿಯಲ್ಲು ಕನಿಷ್ಠ ಒಂದು 1000 ಸಂಚಿಕೆ ಆಗಲೂ ಬರಲಿ, ಒಳ್ಳೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಮಗಳು ಧನ್ಯ ಕೊಡ್ತೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ಧನ್ಯಾ ಶೆಟ್ಟಿ ಅಂತ. ಸೊ ಇದು ನನ್ನ ಫಸ್ಟ್ ಕನ್ನಡ ಸೀರಿಯಲ್. ನಾನು ಸುರೇಶ್ ಸರ್ ಮಗಳಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸಮೀಕ್ಷಾ ಮ್ಯಾಮ್, ಸುರೇಶ್ ಸರ್ ಇವ್ರ ಮಗಳು ಯಶಾ ಅಂತ ಕ್ಯಾರೆಕ್ಟರ್ ನೇಮ್. ಆ್ಯಂಡ್ ಹಾಂ, ಇದು ರವಿ, ಇದು ಪದ್ಮ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನೆಲ್ಲ ಇವ್ರದ್ದು ಅಭಿಮಾನಿ. ಇವಾಗ ಅವ್ರ ಜೊತೆನೇ ಆ್ಯಕ್ಟ್ ಮಾಡೋಕ್ಕೆ ಸಿಗ್ತಾ ಇದೆ. ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ನೀವೆಲ್ಲರೂ ನೋಡಬೇಕು, ಸಪೋರ್ಟ್ ಮಾಡಬೇಕು. ಹಾಗೆ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಸೀರಿಯಲ್ ಆಗಿರೋದ್ರಿಂದ ನಿಮ್ಮೆಲ್ಲರೂ ಪ್ರೀತಿ ಆ್ಯಂಡ್ ಸಪೋರ್ಟ್ ತುಂಬಾ ಬೇಕು. ನನ್ನ ಮುದ್ದು ಮಗಳು ಮಾತಾಡಿದ್ದಾಯಿತು. ಓಕೆ, ಧಾರಾವಾಹಿ ವಿಶೇಷತೆ ಏನು ಸರ್? ಧಾರಾವಾಹಿ ವಿಶೇಷತೆ ಏನು ಅಂತ ಅದೇ ಹೇಳಿದ್ನಲ್ಲ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಡೆಯುವಂಥ ಒಂದು ಕತೆಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ. ವಿಶೇಷತೆ ಅಂದರೆ ನನ್ನ ಭಾವ ಮತ್ತು ನನ್ನ ಸೊಸೆ ಮಧ್ಯೆ ಇರುವಂತಹ ಒಂದು ಆತ್ಮೀಯತೆ, ಒಂದು ಪ್ರೀತಿ, ಒಂದು ಈಗ ಮಕ್ಕಳ ಮೇಲೆ ಹೆತ್ತವರಿಗೆ ಒಂದು ನಿರೀಕ್ಷೆ ಇರುತ್ತಲ್ಲ, ಅವರು ಈ ಥರನೇ ಇರಬೇಕು, ಅದೆಲ್ಲ ನನ್ನ ಭಾವನಲ್ಲಿ ಸ್ವಲ್ಪ ಹೆಚ್ಚಿದೆ. ಅದನ್ನು ಅವರ ಮಗಳ ಮೇಲೆ ಅವರು ಪ್ರಯೋಗಿಸ್ತಾ ಇದ್ದಾರೆ, ಒತ್ತಡ ಹೇಳ್ತಾರೆ. ಬಟ್ ಏನೇ ಹೆತ್ತವರು ಮಾಡಿದ್ರೂ ಮಕ್ಕಳ ಒಳ್ಳೆಯದಕ್ಕೆ, ಮಕ್ಕಳ ಭವಿಷ್ಯಕ್ಕೆ ಅಂತ ಮಾಡೋದ್ರಿಂದ ಅದನ್ನೆಲ್ಲ ನೋಡ್ಬೋದು. ಅಂದರೆ ಹೆತ್ತವರ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ಮಕ್ಕಳು ತಂದೆ ತಾಯಿಗಳನ್ನು ಅವರ ಏನು ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಯಾವ ಥರ ಪ್ರಯತ್ನ ಪಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಆ ಅನುಬಂಧ ಅದು ಎಲ್ಲ ಇದೆ ಇಲ್ಲಿ ಎಪಿಸೋಡಲ್ಲಿ. ಓಕೆ, ಈಗ ತಂದೆ ಪ್ರೀತಿ ಸರಿ, ಬಟ್ ತಂದೆಯ ಒತ್ತಡ ಅನ್ನೋದು ನಿಮಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಈಗ ಮಕ್ಕಳ ಮೇಲೆ? ಅಲ್ಲ, ಈಗ ಜನರಲ್ ಆಗಿ ಮಾತಾಡಿದರೆ ಒತ್ತಡ ಹೇರಬಾರ್ದು. ಆದರೆ ಕೆಲವೊಬ್ಬರಿಗೆ ಒತ್ತಡ ಹೇರಬೇಕಾದಂಥ ಪರಿಸ್ಥಿತಿನೂ ಇರುತ್ತೆ. ಸುಮ್ಮನೆ ಯಾಕಂದರೆ ಕೆಲವು ಏನಾಗುತ್ತೆ, ಮಕ್ಕಳು ಓಕೆ ಅವರು ಇಷ್ಟದ ಪ್ರಕಾರ ಬೆಳೀಲಿ ಅಂತ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಅಪ್ಪ ಅಮ್ಮನ ಇಷ್ಟದ ಪ್ರಕಾರನೇ ಬೆಳೀತಾರೆ. ಕೆಲವರಿಗೆ ಒತ್ತಡ ಹೇರಬೇಕಾಗುತ್ತೆ. ಸೊ ಅದನ್ನು ನಾವು ಒತ್ತಡ ಹೇರೋದು ತಪ್ಪು, ಅವರ ಪಾಡಿಗೆ ಅವ್ರನ್ನ ಬೆಳೆಸಬೇಕು ಅನ್ನೋದು ಪೂರ್ತಿ ಸರಿಯಲ್ಲ, ಅಥವಾ ಒತ್ತಡ ಹೇರೋದು ಪೂರ್ತಿ ಸರಿಯಲ್ಲ. ಸೊ ಎರಡರ ಮಧ್ಯೆ ಇದ್ದರೆ ಚೆನ್ನಾಗಿರುತ್ತೆ ಸಂಸಾರ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಭಾಗ್ಯವಂತರು ಧಾರಾವಾಹಿಯನ್ನು ನೋಡಿದ ಬಳಿಕ ವೀಕ್ಷಕರು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡಬಹುದು ಅಂತ ನಿಮಗನ್ಸುತ್ತೆ ಪರ್ಟಿಕ್ಯುಲರ್ ಆಗಿ? ಈಗ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ, ಬೇರೆಯವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೊ ಸ್ಕ್ರಿಪ್ಟ್ ವರ್ಕು ಅಥವಾ ಬೇರೆಯವರು ಆ್ಯಕ್ಟಿಂಗು ಅಥವಾ ಇನ್ಯಾವುದೋ ಒಂದು ವಿಷಯಗಳು ಕೂಡ ಇರುತ್ತೆ. ಇದನ್ನು ದಯವಿಟ್ಟು ನನಗೆ ನನ್ನ ಪಾತ್ರದ ಬಗ್ಗೆ ಅಥವಾ ನಮ್ಮ ಮನೆಯಲ್ಲಿ ನಡೆಯುವ ಇನ್ಸಿಡೆಂಟ್ಗಳ ಬಗ್ಗೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಇದನ್ನು ನೀವು ನಿರ್ದೇಶಕರ ಹತ್ರ ಕೇಳಿದರೆ ಅವರು ಸೂಕ್ತವಾಗಿ ಅದಕ್ಕೆ ಉತ್ತರಿಸ್ಬೋದು ಅಂತ ಅನಿಸ್ತಾ ಇದೆ. ನೀವು ನಿಜವಾಗ್ಲೂ ನಿರ್ದೇಶಕರ ನಟ ಅಂತ ಹೇಳಬೇಕು ಸರ್, ಯಾಕಂದ್ರೆ ಕತೆ ಬಿಟ್ಕೊಡ್ತಿಲ್ಲ, ಏನು ಬಿಟ್ಕೊಡ್ತಾ ಇಲ್ಲ.
ಇಲ್ಲ ಕತೆ ಈಗ ಏನಾಗುತ್ತೆ ಗೊತ್ತಾ, ಕತೆ ನಮಗೆ ಯಾವಾಗಲೂ ಮೆಗಾ ಸೀರಿಯಲ್ ಅನ್ನೋದು ಒಂದು ಸ್ವಲ್ಪ ಯಾವುದೋ ಒಂದು ಎಲೆನ ಇಟ್ಕೊಂಡು ಶುರು ಮಾಡ್ತಾರೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಯಾವ ಟ್ರ್ಯಾಕು ಹೇಗೆ ಹೋಗುತ್ತೆ ಅದ್ರ ಮೇಲೆ ಕತೆ ಮುಂದುವರಿಯುತ್ತೆ ಹೊರತು ಒಂದು ಫುಲ್ ಈಗ ಒಂದು ಸಿನಿಮಾಕ್ಕೆ ಅಂದರೆ ಒಂದು ಫಸ್ಟೇ ಕೂತ್ಕೊಂಡು ಕಂಪ್ಲೀಟ್ ಒಂದು ಸಿನಿಮಾದ ಕತೆ ಮಾಡಿ ಏನು ಸಿನಿಮಾ ಶುರು ಮಾಡ್ತಾರಲ್ಲ, ಇದು ಆ ಥರ ಅಲ್ವಲ್ಲ. ಹಾಗಾಗಿ ನಿಜವಾಗಿ ಕತೆ ಜಾಸ್ತಿ ಗೊತ್ತಿಲ್ಲ. ಈಗ ಎಷ್ಟು ನಡೆದಿದೆ ಅಷ್ಟೇ ಗೊತ್ತು. ಬೇರೆ ಬೇರೆ ಫುಲ್ ಕತೆ ನಿರ್ದೇಶಕರಿಗೆ ಗೊತ್ತಿರ್ಬೋದು. ಧಾರಾವಾಹಿಯಿಂದ ಧಾರಾವಾಹಿಗೆ ಪಾತ್ರದ ಶೇಡ್ ಬದಲಾಗ್ತಾ ಇರುತ್ತೆ. ಹೇಗೆ ಅನಿಸ್ತಾ ಇದೆ ಇವಾಗ ಈ ಪಾತ್ರ ಪರ್ಟಿಕ್ಯುಲರ್ ಆಗಿ? ಸಾಮಾನ್ಯವಾಗಿ ಸೌಮ್ಯ ಸ್ವಭಾವದ ತಾಯಿ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಸ್ವಲ್ಪ ಅಮ್ಮ ಸ್ಟ್ರಾಂಗ್ ಇದ್ದಾಳೆ, ಇಲ್ಲ ಅಂತಲ್ಲ. ಅಂದರೆ ಆದರೂ ಅಂದರೆ ಕೆಲವೊಂದು ವಿಷಯದಲ್ಲಿ ಮಗಳಿಗೆ ತಂದೆ ತುಂಬ ಫೋರ್ಸ್ ಮಾಡುವಾಗ ಓದು 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 ಅಂತ, ಏನಂದರೆ ಓದೋದ್ರ ಜೊತೆಗೆ ಬೇರೆ ಇದನ್ನು ಮಾಡಬೇಕಾಗತ್ತೆ. ಬಟ್ ತುಂಬ ಪ್ರೆಷರ್ ಹಾಕಿದಾಗ ತಾಯಿ ಕೂಡ ನಿಂತು ಮಾತಾಡ್ತಾರೆ, ಯಾಕಷ್ಟೊಂದು ಇದು ಮಾಡ್ತೀರಿ, ಓದ್ರ ಜೊತೆಗೆ ಬೇರೆ ಕೆಲಸದ ಕಡೆ ಗಮನ ಕೊಡಿ ಅಂತ. ಪಾತ್ರ ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಸ್ಪೆಷಲಿ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ನಾನು ಮೊದಲನೇ ಸಾರಿ ವರ್ಕ್ ಮಾಡ್ತಿರೋದು. ಅಷ್ಟು ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಯಿತು. ಓಕೆ, ಇಲ್ಲಿ ಸುಚೇಂದ್ರ ಪ್ರಸಾದ್ ಅವರು 2 ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಭಾವ, ಇನ್ನೊಂದು ಕನ್ನಡ ಪಂಡಿತ. ಸೊ ನಮಗೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನಾವು ಎಷ್ಟೋ ಸಲ ಏನು ಗೊತ್ತಾ, ಪಾತ್ರ ಆಗೋದ್ರ ಜೊತೆಯಲ್ಲಿ ಒಂದೊಂದು ಸಲ ಅವ್ರ ಕನ್ನಡನ ಕೇಳ್ಕೊಂಡು ಒಂದು ಸಲ ನಾವು ಕಳೆದೋಗ್ಬಿಡ್ತೀವಿ. ತುಂಬ ಅದ್ಭುತವಾದಂತಹ ಕನ್ನಡ ಪಾಂಡಿತ್ಯ ಇದೆ ಅವ್ರ ಹತ್ರ. ತುಂಬ ಎಷ್ಟೋ ಸಲ ನಾವೀಗೇನಾಗಿದೆ ಮಾತಿನ ಮಧ್ಯೆ ಆಂಗ್ಲ ಭಾಷೆಯನ್ನು ಹೆಚ್ಚು ಬಳಸೋದ್ರಿಂದ ಎಷ್ಟೋ ಸಲ ಈ ಪದನ ಬಳಸ್ತೀವ ನಾವು ಇದಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಒಂದೊಂದು ಸಲ ಇದಾಗ್ತಾಯಿದೆ. ಸೊ ಕನ್ನಡನೂ ಜೊತೆಯಲ್ಲಿ ಕಲಿತಾ ಇದ್ದೀವಿ. ಯಾವ ಒಂದು ವಿಶೇಷ ಪದವನ್ನು ಕಲ್ತ್ರಿ ಅಂತ? ತುಂಬ ಕಲ್ತಿದ್ದೀನಿ. ಅದ್ಯಾವುದೋ ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ಸ್ಕ್ರಿಪ್ಟಲ್ಲಿ ಕೂಡ 100% ಕನ್ನಡ ಇರಲ್ಲ. ಅಲ್ಲಿ ತುಂಬ ಆಂಗ್ಲ ಪದಗಳು ಇರುತ್ತೆ. ಆ ಆಂಗ್ಲ ಪದದಲ್ಲಿ ಡೈರೆಕ್ಟರ್ ಹೇಳಿದ ತಕ್ಷಣ ಅದನ್ನು ಇಮ್ಮಿಡಿಯೇಟ್ ಅದನ್ನು ಶುದ್ಧ ಕನ್ನಡಕ್ಕೆ ಚೇಂಜ್ ಮಾಡಿಕೊಂಡು ಸುಲಲಿತವಾಗಿ ಮಾತಾಡ್ತಾರೆ. ನಿಜವಾಗಿ ಅದು ಖಂಡಿತವಾಗಿಯೂ ಅದು ಸಾಧಾರಣ ಪ್ರತಿಭೆ ಅಲ್ಲ, ಅದು ಅಸಾಧ್ಯ ಪ್ರತಿಭೆ. ಸೊ ತುಂಬ ಖುಷಿ ಆಗುತ್ತೆ ಅಂಥವ್ರ ಜೊತೆ ವರ್ಕ್ ಮಾಡಿದ್ದು. ನಿಜವಾಗಿಯೂ ನಮಗೂ ತುಂಬ ಖುಷಿ ಕೊಡುತ್ತೆ. ಓಕೆ, ಧಾರಾವಾಹಿ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ? ನಮ್ಮ ಭಾಗ್ಯವಂತರು ಧಾರಾವಾಹಿ ಜುಲೈ 6ನೇ ತಾರೀಕಿಂದ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಉದಯ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ಈ ಧಾರಾವಾಹಿಯನ್ನು ಎಲ್ಲರೂ ವೀಕ್ಷಿಸಬೇಕು. ಎಲ್ಲ ಕಲಾವಿದರು ತಂತ್ರಜ್ಞರನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ತೆ.